ಈಗ ನಾನು ಮಾತಾಡ್ಸೋಕೆ ಬಂದಿರೋದು ಹೀರೋಯಿನ್ ಅತ್ತೆ ಇಂದ್ರಾಣಿ ಪಾತ್ರ ಮಾಡ್ತಾ ಇರುವಂಥ ಅನನ್ಯ ಕಾಸರವಳ್ಳಿ ಮ್ಯಾಮ್. ಅವ್ರನ್ನ ಮಾತಾಡ್ಸೋಣ, ತುಂಬ ಮಾತಾಡೋದಿದೆ ಅವ್ರ ಜೊತೆ. ಬನ್ನಿ. ನಮಸ್ತೆ ಮ್ಯಾಮ್. ನಮಸ್ಕಾರ. ಹೇಗಿದ್ದೀರಾ? ನಮಸ್ಕಾರ ಎಲ್ರಿಗೂ. ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಅನನ್ಯ ಕಾಸರವಳ್ಳಿ ಅಂದ ಕೂಡಲೇ ಒಂದು ಇಮೇಜ್ ತಲೆಗೆ ಬರುತ್ತೆ. ತುಂಬ ಯಾವತ್ತಿಗೂ ಮರೆಯೋಕ್ಕೆ ಆಗದೆ ಇರೋ ಧ್ವನಿ ನಿಮ್ಮದು ಮತ್ತು ನಿಮ್ಮ ತಾಯಿ ಅವ್ರದ್ದು. ಯಾವುದೇ ಕ್ರೌಡಲ್ಲಿ ನಿಲ್ಲಿಸಿದ್ರು ಕೂಡ ಇದು ಅನನ್ಯ ಅವ್ರ ಧ್ವನಿ ಅಲ್ವಾ, ಇದು ವೈಶಾಲಿ ಕಾಸರವಳ್ಳಿ ಅವ್ರ ಧ್ವನಿ ಅಲ್ವಾ ಅಂತ ಜನ ಹೇಳೋದೇ ಬೇಡ ಗುರ್ತು ಹಿಡಿದು ಬಿಡ್ತಾರೆ. ತುಂಬ ಖುಷಿ ಆಯಿತು ನಿಮ್ಮನ್ನ ಇವತ್ತು ನೋಡಿದ್ದು. ಥ್ಯಾಂಕ್ ಯು ಸೊ ಮಚ್. ನೀವು ಒಂದು 8-9 ವರ್ಷಗಳ ಕಾಲ ಬ್ರೇಕ್ ತೊಗೊಂಡು ಆಮೇಲೆ ಸೀರಿಯಲ್ ಶುರು ಮಾಡ್ತೀರಾ. ಒಂದಷ್ಟು ಸೀರಿಯಲ್ ಮಾಡಿದ ನಂತರ ಈಗ ಸ್ನೇಹದ ಕಡಲಲ್ಲಿ ಬ್ಯುಸಿ ಆಗಿದ್ದೀರಾ ಈ ಸೀರಿಯಲ್ನಲ್ಲಿ. ಹೇಗೆ ಅನಿಸ್ತಾ ಇದೆ ಸೀರಿಯಲ್ ಅನುಭವ? ಬಹಳ ಚೆನ್ನಾಗಿದೆ. ನಾನು ನನ್ನ ಕರಿಯರ್ ಶುರು ಮಾಡಿದ್ದು ಕೂಡ ಸೀರಿಯಲ್ಗಳ ಮೂಲಕನೇ. ಮೂಕರಾದ ಅಂತ ಅಮ್ಮ ಒಂದು ಸೀರಿಯಲ್ ಮಾಡಿದ್ರು, ನಮ್ಮ ಫಸ್ಟ್ ಮಾಡಿದ್ದ ಸೀರಿಯಲ್. ಸೊ ಹಾಗಾಗಿ ಸೀರಿಯಲ್ ಜೊತೆ ನಾನು ಬಹಳಷ್ಟು ವರ್ಷಗಳಿಂದ ಸೀರಿಯಲ್ ಮಾಡ್ತಾ ಇರೋದ್ರಿಂದ ಒಂಥರದ ಪ್ರೀತಿ ಯಾವಾಗಲೂ ಇದ್ದೆ. ಆ ಗ್ಯಾಪ್ ತೊಗೊಂಡು ಬಂದಿರೋದು ಏನು ಅನಿಸ್ತದೆ? ಏನಾದರೂ ಸ್ವಲ್ಪ ನೀವು ಮಾಡ್ತಾ ಇದ್ದಿದ್ದ ಟೈಮ್ ಸೀರಿಯಲ್ಗಳು ಅಫ್ಕೋರ್ಸ್ ಬೇರೆ ಲೆವೆಲ್, ನೆಕ್ಸ್ಟ್ ಲೆವೆಲ್ ಜಮ್ OG ಸೀರಿಯಲ್ಗಳು. ಈಗ ಬರ್ತಾ ಇರೋ ಸೀರಿಯಲ್ಗೂ ಆ ಟೆಕ್ನಿಕಾಲಿಟಿ ಬದಲಾಗಿದೆ, ಆ ಮೇಕಿಂಗ್ ವೈಸ್ ಅದು ತುಂಬ ಬದಲಾವಣೆ ಆಗಿದೆ. ಏನು ಡಿಫ್ರೆನ್ಸ್ ಅಂತ ಅನಿಸ್ತಾ ಇದೆ ನಿಮಗೆ ಕಮ್ ಬ್ಯಾಕ್ ಮಾಡಿದ್ಮೇಲೆ? ನೀವು ಟೆಕ್ನಿಕಲಿ ಅಂತ ಹೇಳಿದ್ರಲ್ಲ, ಟೆಕ್ನಿಕಲಿ ಆ್ಯಕ್ಚುಲಿ ತುಂಬ ಬದಲಾಗಿದೆ. ಅವಾಗೆಲ್ಲ ನಾವು ಸಿಂಗಲ್ ಕ್ಯಾಮ್ರಾ ಯೂಸ್ ಮಾಡ್ತಿದ್ವಿ. ದ ಮೇಕಿಂಗ್ ವಾಸ್ ಮಚ್ ಸ್ಲೋವರ್. ಇವಾಗ ಡಬಲ್ ಕ್ಯಾಮ್ರಾ, ಟ್ರಿಪಲ್ ಕ್ಯಾಮ್ರಾ, ಮಲ್ಟಿಪಲ್ ಕ್ಯಾಮ್ರಾಸ್ ಯೂಸ್ ಮಾಡ್ತಿದ್ದೀವಿ. ಮೇಕಿಂಗ್ ಇಸ್ ಮಚ್ ಗ್ರ್ಯಾಂಡರ್. ಸಿಕ್ಕಾಪಟ್ಟೆ ಗ್ರ್ಯಾಂಡ್ಯೂರ್ ಅಂತ ನಾವು ಮಾಡ್ತಾ ಇದ್ದೀವಿ. ಆ್ಯಂಡ್ ಟ್ರೀಟ್ಮೆಂಟ್ ವೈಸ್ ಎವ್ರಿಥಿಂಗ್ ಇಟ್ಸ್ ವೆರಿ ಡಿಫ್ರೆಂಟ್. ನನಗೆ ವೈಯಕ್ತಿಕವಾಗಿ ಏನು ಬದಲಾಗಿದೆ ಅಂತ ಹೇಳಿದ್ರೆ, ನಾನು ಆ ಬ್ರೇಕ್ ತೊಗೊಳೋಕ್ಕಿಂತ ಮುಂಚೆ ಎಲ್ಲ ಪಾಸಿಟಿವ್ ಕ್ಯಾರೆಕ್ಟರ್ಸ್ ಮಾಡ್ತಾ ಇದ್ದೆ. ನಾನು ಯಾವತ್ತೂ ನೆಗೆಟಿವ್ ಮಾಡಿರಲಿಲ್ಲ. ಬ್ರೇಕ್ ಆದಮೇಲೆ ನಾನು ಇದುವರೆಗೂ ಒಂದು ಪಾಸಿಟಿವ್ ಮಾಡಿಲ್ಲ, ಎಲ್ಲದೂ ನೆಗೆಟಿವ್ ಮಾಡ್ತಾರೆ. ವಯಸ್ಸಾಗ್ತದಂಗೆ ನೆಗೆಟಿವ್ ಕ್ಯಾರೆಕ್ಟರ್ಸ್ ಜಾಸ್ತಿ ಕೊಡ್ತಾರೆ. ಆ್ಯಕ್ಚುಲಿ ನಂಗೆ ಗೊತ್ತಿಲ್ಲ ನಿಮ್ಮ ಧ್ವನಿನ, ನಿಮ್ಮನ್ನು ಹೆಂಗೆ ನೆಗೆಟಿವ್ ಆಗಿ ಊಹಿಸ್ಕೊಳಕ್ಕೆ ಸಾಧ್ಯ ಜನ. ಯಾಕಂದರೆ ನಾನು ಮೊದಲಿಂದ ಚಿಕ್ಕವಳಿದ್ದಾಗಿ ನಾನು ನೋಡ್ತಾ ಬಂದಿದ್ದೀನಿ. ಕಂಪ್ಲೀಟ್ಲಿ ಸಾಫ್ಟ್ ಸ್ಪೋಕನ್ ಪಾಸಿಟಿವ್ ರೋಲ್ಗಳಲ್ಲಿ ನೀವು ಕಾಣಿಸ್ಕೊಂಡಿದ್ದು ಮುಂಚೆ ಮಾಡ್ತಾ ಇದ್ದಿದ್ದು ಸೀರಿಯಲ್ಗಳಲ್ಲಿ. ನೀವು ಅಷ್ಟೇ, ನಿಮ್ಮ ತಾಯಿಯವರು ಅಷ್ಟೇ, ಅವ್ರ ಸಿನಿಮಾಗಳಲ್ಲಾಗಿರಬಹುದು. ಜನಕ್ಕಂತೂ ಸಾಧ್ಯನೇ ಇಲ್ಲ. ನೀವು ಮೊದಲೇ ಕಮ್ ಬ್ಯಾಕ್ ಮಾಡಿದ್ಮೇಲೆ ಇವ್ರು ನೆಗೆಟಿವ್ ಪಾತ್ರನ ಇವ್ರಿಗೆ ಹೆಂಗೆ ನೆಗೆಟಿವ್ ಕೊಟ್ಟರು ಅಂತ ಜನ ಕೂಡ ಅಂದ್ಕೊಂಡಿರ್ತಾರೆ. ನಿಮಗೆ ಅದನ್ನ ಅಕ್ಸೆಪ್ಟ್ ಮಾಡೋಕ್ಕೆ ಹೆಂಗಾಯಿತು? ನೀವು ಯಾವ ರೀತಿ ನೋಡ್ತೀರಾ ಅದನ್ನು, ನೆಗೆಟಿವ್ ಪಾತ್ರಗಳನ್ನ? ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಬಹಳ ಚಾಲೆಂಜಿಂಗ್ ಅನಿಸ್ತು. ಅಫ್ಕೋರ್ಸ್, ಯಾಕೆಂದರೆ ಫಸ್ಟ್ ನನಗೆ ಆಫರ್ ಬಂದಾಗ ನಾನು ಅದೇ ಪ್ರಶ್ನೆ ಕೇಳಿದ್ದೆ. ಐ ಸೆಡ್ ಹೌದಾ, ನಾನು ನಿಮಗೂ ಅದು ಗೊತ್ತೇ ಇರಲಿಲ್ಲ, ಅನಿಸಿರ್ಲಿಲ್ಲ ನನಗೂ. ಆ್ಯಂಡ್ ನನಗೊಂಥರದ್ದು ಭಯನೂ ಇತ್ತು, ನನಗೆ ಮಾಡ್ಲಿಕ್ಕೆ ಆಗುತ್ತಾ ಇದು ಅಂತ. ಆದರೆ ದಟ್ಸ್ ದ ಆ್ಯಕ್ಟರ್ಸ್ ಚಾಲೆಂಜ್ ಅಲ್ವಾ. ಸೊ ಹಾಗಾಗಿ ನಾನು ಮಾಡ್ತಾ ನನಗೆ ಮಾಡಿದೆ ಅಪ್ರಿಷಿಯೇಟ್ ಮಾಡಿದ್ರು, ಚೆನ್ನಾಗಿ ಮಾಡಿದೆ ಅಂತ ಹೇಳಿದ್ರು. ಸೊ ದೆನ್ ಆ್ಯಸ್ ಅನ್ ಆ್ಯಕ್ಟರ್ ಐ ಹ್ಯಾವ್ ಒನ್ ಅಂತ ಅನಿಸ್ತು ನನಗೆ. ಅಫ್ಕೋರ್ಸ್, ನೀವು ಥಿಯೇಟರ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀರಾ. ನಿಮ್ಮ ಇಡೀ ಫ್ಯಾಮಿಲಿ ಥಿಯೇಟರ್ಗೋಸ್ಕರನೇ ಡೆಡಿಕೇಟೆಡ್ ಆಗಿತ್ತು. ಒಂದಷ್ಟು ಈಗಲೂ ಕೆಲಸ ಮಾಡ್ತಾ ಇದ್ದೀರಾ ಆ್ಯಕ್ಟಿವ್ ಆಗಿ ಥಿಯೇಟರ್ನಲ್ಲಿ. ಸೊ ಅಫ್ಕೋರ್ಸ್ ನಿಮಗೆ ಗೊತ್ತಿರುತ್ತೆ ಪಾತ್ರದ ಮಹತ್ವ ಏನಂತ. ನಾವು ಹೇಳಲೇಬೇಕಾಗಿಲ್ಲ. ಪ್ರತಿಯೊಂದು ಪಾತ್ರನೂ ನೀವು ಪೂಜಿಸಿ ಅದಕ್ಕೆ ತಕ್ಕಂಗೆ ನೀವು ಹೋಮ್ವರ್ಕ್ ಮಾಡ್ಕೊಳ್ತಾ ಇರ್ತೀರಾ. ಈ ಪಾತ್ರ ಮಾಡೋಕ್ಕೆ ಮುಂಚೆ, ಅಂದರೆ ಈ ಇಂದ್ರಾಣಿ ಪಾತ್ರ ಮಾಡೋಕ್ಕೆ ಮುಂಚೆ ನಿಮ್ಮ ಥಾಟ್ ಪ್ರೋಸೆಸ್ ಏನಿತ್ತು, ಅಥವಾ ನಿಮ್ಮ ಹೋಮ್ವರ್ಕ್ ಏನಿತ್ತು? ಹೇಳ್ಕೊಡೋ ಪಾತ್ರನೂ ಇಟ್ಸ್ ಬಹಳ ಇಂಟ್ರೆಸ್ಟಿಂಗ್ ಆಗಿರೋ ಪಾತ್ರ. ಇದು ಕಂಪ್ಲೀಟ್ ನೆಗೆಟಿವ್ ಶೇಡ್ ಅಲ್ಲ. ಇವಳಿಗೆ ತೀರಾ ಒಂಥರದ ಪುತ್ರ ವ್ಯಾಮೋಹ ಅಂತ ಹೇಳ್ತಾರಲ್ಲ ಹಾಗೆ. ಸೊ ಮಗ ಮಾಡಿದ ಎಲ್ಲವೂ ಸರಿ, ಮಗ ಏನು ತಪ್ಪು ಮಾಡಿದ್ರು ಅದು ಸರಿ. ಆ್ಯಂಡ್ ಮಗನ ಮುಂದೆ ಇವಳು ಚಿಕ್ಕ ಮಗು ಥರ ಮಾಡ್ತಾರೆ. ಹೊರಗಡೆ ಎಲ್ಲ ತುಂಬ ಸ್ಟ್ರಾಂಗ್ ಅಬ್ಸೆಷನ್ ಇದೆ, ಅಬ್ಸೆಷನ್ ಮಗನ ಮೇಲೆ. ಒಂಥರದ ಸ್ಟ್ರಾಂಗ್ ಹೆಂಗಸು. ಮಗನಿಗೆ ಖುಷಿ ಆಗಬೇಕು ಅಂದರೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ಬೋದು, ಏನು ಕೆಟ್ಟದ್ದು ಬೇಕಾದ್ರೂ ಮಾಡ್ಬೋದು, ಆ ಥರದ ಪಾತ್ರ. ಸೊ ನಂಗೆ ಅದು ಆ ಎಲ್ಲ ಶೇಡ್ಸ್ ಇರ್ತಲ್ಲ, ಇಟ್ಸ್ ನಾಟ್ ಬ್ಲ್ಯಾಕ್ ಆ್ಯಂಡ್ ವೈಟ್, ಇಟ್ಸ್ ಜಸ್ಟ್ ನಾಟ್ ಒಳ್ಳೆ ಹೆಂಗಸು ಕೆಟ್ಟ ಹೆಂಗಸು ಅಲ್ಲ, ಮಿಕ್ಸ್ಚರ್ ಇದೆ, ಒಂಥರದ ಮಿಕ್ಸ್ಚರ್ ಇರ್ತಲ್ಲ. ಸೊ ಹಾಗಾಗಿ ನನಗೆ ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತು. ಅದಕ್ಕೆ ಈ ಪಾತ್ರನ ತೊಗೊಂಡಿದ್ದು. ಆ್ಯಂಡ್ ಆಲ್ಸೋ ನನಗೆ ಅಷ್ಟು ದೊಡ್ಡ ಮಗ ಇದ್ದಾನೆ ಅಂತ ನನಗೆ ನಾನೇ ಅಂದ್ಕೊಂಡು, ನನಗೊಂದು ಸೊಸೆ, ನನಗೊಂದು ಅಷ್ಟು ದೊಡ್ಡ ಗ್ರೋನ್ ಅಪ್ ಮಗ ಇದ್ದಾನೆ ಅಂತ ಅಂದ್ಕೊಂಡು ಮಾಡೋದು ವಾಸ್ ಅ ಡಿಫ್ರೆಂಟ್ ಚಾಲೆಂಜ್ ಫಾರ್ ಮೀ. ಮ್ಯಾಮ್, ಒಂದು ಪರ್ಸ್ನಲ್ ಕ್ವೆಶ್ಚನ್. ನೀವು ಡಬ್ಬಿಂಗಲ್ಲಿಯೂ ಒಂದಷ್ಟು ಟೈಮ್ ತೊಡಗಿಸ್ಕೊಂಡಿದ್ರಿ, ಈಗಲೂ ಡಬ್ಬಿಂಗ್ ಮುಂದುವರಿಸ್ತಾ ಇದ್ದೀರಾ. ಯಾಕಂದರೆ ಅದು ಕೂಡ ಈಕ್ವಲಿ ಚಾಲೆಂಜಿಂಗ್, ಆ್ಯಕ್ಟಿಂಗ್ ಅಷ್ಟೇ. ಸೊ ಅದನ್ನು ಈಗ ಕರೆಂಟ್ಲಿ ಸ್ಟಾಪ್ ಮಾಡಿದ್ದೀರಾ, ಅದ್ರ ಕಡೆ ಏನಾದರೂ ಫೋಕಸ್ ಮಾಡ್ತಾ ಇದ್ದೀರಾ?
ಈಗ ಡಬ್ಬಿಂಗ್ ಕಡೆ ನಾನು ಅಷ್ಟು ಫೋಕಸ್ ಮಾಡ್ತಾ ಇಲ್ಲ. ಪ್ರೈಮರಿಲಿ ಆ್ಯಕ್ಟಿಂಗ್ ಮತ್ತು ನನ್ನ ನಿರ್ದೇಶನದ ಕೆಲಸ ಏನೇನಿದೆಯೋ ಅದನ್ನು ನಾನು ಮಾಡ್ತಾ ಇದ್ದೀನಿ. ಮ್ಯಾಮ್, ಈಗ ನಿಮ್ಮ ತಾಯಿಯವ್ರ ಬಗ್ಗೆ ಒಂದು ಪ್ರಶ್ನೆ ನಿಮಗೆ. ವೈಶಾಲಿ ಕಾಸರವಳ್ಳಿ ಈಸ್ ಅ ವೆಲ್ ನೋನ್ ಫಿಗರ್, ವೆಲ್ ನೋನ್ ಹೆಸರು, ಇಡೀ ಕರ್ನಾಟಕ ಜನತೆಗೆ ಗೊತ್ತಿರೋ ಹೆಸರು. ನಮ್ಮ ಯಾವುದೇ ಜನ್ರೇಷನ್ ಸೀಮಿತ ಅಲ್ಲ ಅವ್ರಿಗೆ. ಅವರ ಏನು ಇನ್ಹೆರಿಟ್ಸ್ ನಿಮ್ಮಲ್ಲಿ ಬಂದಿರೋದು, ಅಥವಾ ಇದು ನನ್ನ ತಾಯಿಯಿಂದ ನಂಗೆ ಸಿಕ್ಕ ಕೊಡುಗೆ, ಇದು ನನ್ನ ತಾಯಿಯಿಂದ ನಾನು ಕಲ್ತಿದ್ದು ಅಂತ ಈ ಕ್ಷಣಕ್ಕೂ ನಿಮ್ಗೆ ಅದು ಹೆಲ್ಪ್ ಆಗ್ತಿರೋದು, ಮತ್ತು ಅದನ್ನ ನೀವು ನೆನ್ಪು ಮಾಡ್ಕೊಳ್ಳೋ ಅಂಥದ್ದು ಏನಾದರೂ ಇದೆಯಾ? ನನ್ನ ಇಡೀ ಅಸ್ತಿತ್ವನೇ ನನ್ನ ಅಮ್ಮನಿಗೆ ಮಾಡ್ತೀನಿ. ನಾನೀಗ ಅಂತೂ ನೋಡ್ಲಿಕ್ಕೂ ಹಾಗೆ ಕಾಣ್ತಿದ್ದೀನಿ ಅಂತ ಖಂಡಿತ. ಸೊ ಹಾಗಾಗಿ ಹೇಳಿದಾರ ಸುಮಾರು ಜನ, ತುಂಬ ಜನ ಹೇಳಿದ್ದಾರೆ. ಈಗ ಎಷ್ಟೊಂದು ಜನ ನನ್ನನ್ನು ಮೀಟ್ ಮಾಡಿದವರು ಅವರಿಗೆ ಕನ್ಫ್ಯೂಷನ್ ಇರುತ್ತೆ, ನಾನೇ ಅನ್ನೋ ವೈಶಾಲಿ, ಅದರಲ್ಲೂ ಈ ಗೆಟಪ್ಪಲ್ಲಿ ಸ್ಪೆಷಲ್. ಹೌದು. ಇದೆಲ್ಲದರೂ ಅಪಾರ್ಟ್ ಫ್ರಮ್ ಆಲ್ ಆಫ್ ದಿಸ್, ನನಗೆ ಅಮ್ಮನಲ್ಲಿ ನಾನು ಇದನ್ನು ಬಹಳಷ್ಟು ಸಲ ಹೇಳಿದ್ದೀನಿ ಕೂಡ. ನನಗೆ ಅಮ್ಮನಲ್ಲಿ ಕಂಡ ವಿಷಯ ಏನು ಅಂತಂದರೆ ಹರ್ ಝೀಲ್ ಫಾರ್ ಲೈಫ್. ಓಕೆ, ಒಂದು ಅಸಾಧ್ಯ ಪ್ರೀತಿ ಇತ್ತು ಜೀವನದ ಮೇಲೆ, ವಿಚ್ ಇಸ್ ವೆರಿ ರೇರ್. ಅವ್ರು ಯಾವತ್ತೂ ಒಂದಿನ ಹತ್ತವರಲ್ಲ, ಸೆಲ್ಫ್ ಪಿಟಿ, ವಿಕ್ಟಿಮೈಸ್ ಮಾಡ್ಕೊಂಡಿಲ್ಲ, ಆ ಥರದ್ದೇನೂ ಇಲ್ಲ. ನಾನು ಏನೋ ಮಾಡಬೇಕು, ಏನೋ ಸಾಧನೆ ಮಾಡಬೇಕು ಅನ್ನೋದಷ್ಟೇ ಅವ್ರ ಮನಸ್ಸಲ್ಲಿದ್ದು. ಆ ಒಂದು ಕ್ವಾಲಿಟಿ ನಾನು ಅದ್ರಲ್ಲಿ ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ ಮತ್ತು ಆದಷ್ಟು ಎಂಬಾಯ್ ಮಾಡ್ಕೊಂಡು ಟ್ರೈ ಮಾಡ್ತೀನಿ. ವೆರಿ ಲೈಕ್ ವೆಲ್ ಅಂಶ ಅದು. ಅಂದರೆ ತುಂಬ ಜನಕ್ಕೆ ಜೀವನದ ಮೇಲೆ ಉತ್ಸಾಹ ಇಲ್ಲ, ಪ್ರೀತಿ ಇಲ್ಲ, ಬದುಕಬೇಕಲ್ಲ ಅಂತ ಬದುಕ್ತಿರೋರೇ ಹೆಚ್ಚಿರೋದು ಇತ್ತೀಚೆಗೆ ಈ ಜನ್ರೇಷನಲ್ಲಿ. ಅವ್ರಿಗೆಲ್ಲ ಒಂದು ಒಳ್ಳೆ ಕಿವಿ ಮಾತು ಹೇಳಿದ್ರಿ ಈ ಮೂಲಕ. ಇನ್ನೊಂದು, ನೀವು ಕಳೆದ ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ನಾನು ನೋಡಿದ್ದು, ನಿಮ್ಮ ತಾಯಿಗೆ ಡೈರೆಕ್ಷನ್ ಕಡೆಗೆ ಹೆಚ್ಚು ಉತ್ಸಾಹ ಇತ್ತು, ಡೈರೆಕ್ಷನ್ ಮಾಡಬೇಕು ಅಂತ ಆಸೆ ಇತ್ತು ಅಂತ ಹೇಳಿದ್ರಿ. ನೀವು ಡೈರೆಕ್ಷನ್ ಕಡೆಗೆ ಹೆಚ್ಚು ಒಲವಿದೆ ನಿಮಗೂ, ಅದು ಅವರಿಂದನೇ ಬಂದಿದೆ ಅಥವಾ ಏನಾದರೂ ಡೈರೆಕ್ಷನ್ ಬಗ್ಗೆ ನಿಮ್ಮ ಹತ್ರ ಮಾತಾಡಿದ್ರು, ಅವರು ಹಂಚ್ಕೊಂಡಿದ್ರೆ ಇಂಥದ್ದು ಒಂದು ಜಾನರ್ ನಾನು ಮಾಡಬೇಕು ಆ ಥರದ್ದು? ಹಾಂ, ಅಮ್ಮನಿಗೆ ನಿರ್ದೇಶನ ಮಾಡಬೇಕು ಅಂತ ಬಹಳ ಆಸಕ್ತಿ ಇತ್ತು. ಆ್ಯಂಡ್ ಮುಳ್ಳಮನೆಯೇ ಅದಕ್ಕೆ ಟೆಸ್ಟಿಮನ್. ಎಷ್ಟು ಪಾಪ್ಯುಲರ್ ಆಯಿತು, ಎಷ್ಟೋ ವರ್ಷಗಳಾದರೂ ಈಗಲೂ ಎಲ್ಲರೂ ಮುಳ್ಳಮನೆ ಬಗ್ಗೆ ಮಾತಾಡ್ತಾರೆ. ಖಂಡಿತ. ಅವ್ರಿಗೆ ಸಿನಿಮಾಗಳನ್ನ ಮಾಡಬೇಕು ಅನ್ನೋ ಆಸೆ ಇತ್ತು. ಅವ್ರ ಸಿನಿಮಾ ಭಗವಂತನ ಇದರಿಂದ ಒಂದಷ್ಟು ಜನ ಬದುಕಿದ್ರೆ ಸಿನಿಮಾ ಮಾಡಿದ್ದು. ಆ್ಯಂಡ್ ಬೇರೆಯೇ ಒಂದು ಕನ್ನಡಕ್ಕೆ ಒಳ್ಳೆ ಕೊಡುಗೆ ಆಗ್ತಿತ್ತು ಆ ಸಿನಿಮಾಗಳು ಅಂತ ನಾನು ಹೇಳಿ. ಆ ಸೀರಿಯಲ್ ನೀವೇ ಹೇಳ್ದಂಗೆ ಇಷ್ಟು ವರ್ಷ ಆದರೂ ಇನ್ನೂ ಆ ಸೀರಿಯಲ್ ಹೆಸರಿಟ್ಕೊಂಡು ನೆನ್ಪಿಟ್ಕೊಂಡು ಮಾತಾಡ್ತಾರೆ. ಅದ್ರ ಹಾಡುಗಳು, ಪಾತ್ರಗಳು ಎಷ್ಟು ನೆನ್ಪಿಟ್ಕೊತಿದ್ದಾರೆ ಅದನ್ನು. ಸೊ ಹಾಗಾಗಿ ಅವ್ರ ಸಿನಿಮಾ ಮಾಡಿದ್ರೆ ತುಂಬಾ ಇಟ್ಸ್ ಅವರ್ ಲಾಸ್ ದಟ್ ವಿ ಲಾಸ್ಟ್ ಅ ಸೋ ಅರ್ಲಿ. ಅವ್ರಿಗೆ ಯಾವ ಥರ ಜಾನರ್ ಸಿನಿಮಾ ಮಾಡಬೇಕಂತ ಇತ್ತು? ಈ ಪರ್ಟಿಕ್ಯುಲರ್ಲಿ ಈಗ ಸುಮಾರು ಕೈಂಡ್ ಆಫ್ ಸಿನಿಮಾ ಇದೆ, ಅವ್ರ ಇಂಟ್ರೆಸ್ಟ್ ಏನಾಗಿತ್ತು ಸಿನಿಮಾದಲ್ಲಿ? ಹ್ಯೂಮನ್ ರಿಲೇಷನ್ಶಿಪ್ಸ್, ಡ್ರಾಮಾ, ಹ್ಯೂಮನ್ ರಿಲೇಷನ್ಶಿಪ್ಸ್. ಈ ಮುಳ್ಳಮನೆ ನೋಡ್ತಿರಲ್ಲ, ಅದು ಯಾಕೆ ಪಾಪ್ಯುಲರ್ ಆಯಿತು ಅಂದರೆ ಅಲ್ಲಿರುವಂಥ ಬ್ಯೂಟಿಫುಲ್ ರಿಲೇಷನ್ಶಿಪ್ ಬಿಟ್ವೀನ್ ದ ಕ್ಯಾರೆಕ್ಟರ್ಸ್, ಅದು ಎಷ್ಟು ಬ್ಯೂಟಿಫುಲ್ ಆಗಿ ಎಮೋಷನ್ಸ್, ಡ್ರಾಮಾ. ಸೊ ಅದರಿಂದ ಅದೇ ಜಾನ್ರಲ್ಲಿ ಅದು ಮಾಡಬೇಕು ಅನ್ನೋ ಆಸಕ್ತಿ ಇತ್ತು. ನೀವು ಈಗ ಡೈರೆಕ್ಷನ್ ಕಡೆ ಫೋಕಸ್ ಮಾಡಿದ್ದೀನಿ ಅಂತ ಹೇಳಿದ್ರಿ. ನಿಮ್ಮ ಡೈರೆಕ್ಷನಲ್ಲಿ ಪ್ರಾಜೆಕ್ಟ್ಸ್ ಏನೇನು ಬರ್ತಾ ಇದೆ, ಯಾವುದಕ್ಕೆಲ್ಲ ಪ್ಲ್ಯಾನ್ ಮಾಡ್ತಿದ್ರಿ? ನಿಮ್ಮ ಮುಂದಿನ ಪ್ರಾಜೆಕ್ಟ್ಸ್ ಬಗ್ಗೆ ಸ್ವಲ್ಪ ಹೇಳ್ಕೊಳ್ಳೋದಾದರೆ. ಮುಂದಿನ ಡೈರೆಕ್ಷನ್ ಪ್ರಾಜೆಕ್ಟ್ಸು ಒಂದು ನಡೀತಾ ಇದೆ, ವಿಚ್ ಇಸ್ ದ ಸ್ಕ್ರಿಪ್ಟಿಂಗ್ ಲೆವೆಲ್. ಇಟ್ಸ್ ಲಿಟಲ್ ಟು ಅರ್ಲಿ. ಒಂದು ಮೂವಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ನನ್ನ ಹಳೆ ಮೂವಿ ಮಾಡಿ ಆಲ್ಮೋಸ್ಟ್ ಈಗ ಒಂದು 5-6 ವರ್ಷ ಆಯಿತು. ಸೊ ಹಾಗಾಗಿ ಪ್ಲ್ಯಾನಿಂಗ್ ದ ನೆಕ್ಸ್ಟ್ ಫಿಲ್ಮ್. ಒಂದು ಸ್ವಲ್ಪ ಫಿಂಗರ್ಸ್ ಕ್ರಾಸ್ಡ್. ಖಂಡಿತ ಚೆನ್ನಾಗಾಗಲಿ ಮೂವಿ. ಅಫ್ಕೋರ್ಸ್ ನಿಮ್ಮ ಟೇಸ್ಟ್ ಇನ್ ಸಿನಿಮಾಸ್, ನಿಮ್ಮ ತಂದೆಯವರ ಅಭಿರುಚಿ ಸಿನಿಮಾದ ಬಗ್ಗೆ, ನಿಮ್ಮ ಇಡೀ ಫ್ಯಾಮಿಲಿ ಅಭಿರುಚಿ ಕಂಪ್ಲೀಟಾಗಿ ಯೂನೀಕ್ ಆಗಿದೆ, ತುಂಬ ಡಿಫ್ರೆಂಟ್ ಆಗಿದೆ. ಆ ಥರದ ಸಿನಿಮಾ ಮಾಡೋರು ಬೇಕು ಈಗಿನ ಜನ್ರೇಷನ್ಗೆ. ನಿಮ್ಮ ಪ್ರಾಜೆಕ್ಟ್ ತುಂಬ ಚೆನ್ನಾಗಾಗಲಿ. ಆಲ್ ದಿ ಬೆಸ್ಟ್ ಮ್ಯಾಮ್. ಸಿನಿಮಾ ಚೆನ್ನಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ನನಗೂ ಬಹಳ ಖುಷಿ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಥ್ಯಾಂಕ್ ಯು.